ಇನ್ನು ಮದ್ಯಪಾನ ಬಿಡಿಸ್ತೀನಿ ಅಂತ ಹೇಳಿ ಸ್ವಾಮೀಜಿಯೊಬ್ಬ ಅವಾಂತರ ಸೃಷ್ಟಿಸಿದ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಶಿವಪ್ಪ ಭಾವಿ ಎಂಬ ಸ್ವಾಮೀಜಿ ಯುವಕನಿಗೆ ಮದ್ಯಪಾನ ಬಿಡಿಸುವ ಸಂಬಂಧ ಔಷಧಿಯೊಂದನ್ನ ನೀಡಿ ಸಾಯಿಸಿದ ಅನ್ನೋ ಆರೋಪ ಕೇಳಿಬಂದಿದೆ. ಮಾರ್ಚ್ 14ರಂದು ಸ್ವಾಮೀಜಿ ಶಿವಪ್ಪ ಭಾವಿ ಯುವಕನಿಗೆ ಔಷಧಿ ನೀಡಿದ್ರಂತೆ. ಔಷಧಿ ಕುಡಿದ ಕೆಲವೇ ಕ್ಷಣದಲ್ಲಿ ಯುವಕ ಮೃತಪಟ್ಟಿದ್ದಾನೆ. ಈ ಘಟನೆ ಬೆಳಗಾವಿ ಜಿಲ್ಲೆ ಬೈಲಹೊಂಗಲ ತಾಲೂಕಿನ ಹಣ್ಣಿಕೇರಿ ಗ್ರಾಮದಲ್ಲಿ ನಡೆದಿದೆ. ಸಿದ್ದರಾಯ ನಾಯಕ್ ಮೃತ ಯುವಕ ಏನೋ ಪೊಲೀಸರು ಪ್ರಕರಣವನ್ನ ದಾಖಲಿಸದೆ ರಾಜಿ ಸಂಧಾನ ಮೂಲಕ ಕೇಸ್ ಮುಚ್ಚಾಕೋಕೆ ಪ್ರಯತ್ನಿಸುತ್ತಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿಬಂದಿದೆ. ನೇಸರ್ಗಿ ಪೊಲೀಸ್ ಠಾಣೆಯಲ್ಲಿ ರಾಜಿ ಪಂಚಾಯಿತಿ ಮಾಡಿ 3.5 ಲಕ್ಷ ರೂಪಾಯಿಗೆ ಪಂಚಾಯಿತಿ ಇತ್ಯರ್ಥ ಪಡಿಸಿದ್ರು. ಅಲ್ಲದೆ ಮೃತನ ಕುಟುಂಬಕ್ಕೆ 85,000 ನೀಡುವುದಾಗಿ ಭರವಸೆ ನೀಡಿದ್ರಂತೆ. ಆದರೆ ಮೃತ ಯುವಕನ ಕುಟುಂಬಕ್ಕೆ ಇದುವರೆಗೂ ಹಣ ನೀಡಿಲ್ಲ. ಈ ವಿಷಯ ಮಾಧ್ಯಮಗಳಿಗೆ ತಿಳಿಯುತ್ತಿದ್ದಂತೆ ಸ್ವಾಮಿ ಶಿವಪ್ಪ ಭಾವಿ ವಿರುದ್ಧ ಐಪಿಸಿ ಸೆಕ್ಷನ್ 328, 304A ಅಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಎನ್ನಲಾಗ್ತಾ ಇದೆ. ಅಲ್ಲದೆ ನಿನ್ನೆ ತಡರಾತ್ರಿ ಸ್ವಾಮೀಜಿ ಶಿವಪ್ಪ ಭಾವಿಯನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಿದೆ. ಇವಾಗ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಕುಬಕಟ್ಟಿ. ಶ್ರೀಕಾಂತ್, ಮದ್ಯಪಾನ ಬಿಡಿಸ್ತೀನಿ ಅಂತ ಹೇಳಿ ಯುವಕನನ್ನ ಬಲಿ ಪಡೆದ ಸ್ವಾಮೀಜಿ ಅನ್ನೋದು, ಇದರ ಜೊತೆಗೆ ಪೊಲೀಸರು ಕೂಡ ಇಲ್ಲಿ ಸರಿಯಾಗಿ ಕ್ರಮ ಕೈಗೊಂಡಿಲ್ಲ. ಒಂದು ಬಾರಿ ರಾಜಿ ಪಂಚಾಯಿತಿ, ಮತ್ತೊಂದು ಬಾರಿ ವಶಕ್ಕೆ ಪಡೆದು ವಿಚಾರಣೆ ಅನ್ನೋ ರೀತಿ ಮಾಡ್ತಿದ್ದಾರೆ ಅನ್ನೋದು. ಸೊ ಒಟ್ಟಾರೆ ಏನಿದೆ ಡೀಟೇಲ್ಸ್ ಎಲ್ಲದ್ರ ಬಗ್ಗೆ? ಏನಂತಂದ್ರೆ ಕಳೆದ ಮಾರ್ಚ್ 14ರಂದು ಈ ಘಟನೆ ನಡೆದಿರುವಂತದ್ದು. ಪ್ರಮುಖವಾಗಿ ಏನಂತಂದ್ರೆ ಬೆಳಗಾವಿ ತಾಲೂಕಿನ ಜುಮ್ನಾಳ್ ಗ್ರಾಮದ ಸಿದ್ದರಾಯ ನಾಯಕ್ ಅನ್ನೋ ವ್ಯಕ್ತಿ ಏನಿದ್ದಾನೆ, ಈತ ಬಹಳಷ್ಟು ಏನಂತಂದ್ರೆ ಕುಡಿತಕ್ಕೆ ದಾಸನಾಗಿದ್ದ. ಹೀಗಾಗಿ ಈತನ ಮನೆಯವರು ಈತನನ್ನ ಕುಡಿಯುವ ಚಟವನ್ನ ಬಿಡಿಸ್ಬೇಕು ಅಂತ ಹೇಳಿ ಬಹಳಷ್ಟು ವೈದ್ಯರ ಬಳಿ ತೋರಿಸಿದ್ರು. ಆದ್ರೂ ಸಹ ಅದು ಸಾಧ್ಯವಾಗಿರ್ಲಿಲ್ಲ. ಆದ್ರೆ ಪ್ರಮುಖವಾಗಿ ಏನು ಬೈಲಹೊಂಗಲ ತಾಲೂಕಿನ ಹನ್ನಿಕೇರಿ ಗ್ರಾಮದ ಶಿವಪ್ಪ ಬಾವಿ ಏನು ಸ್ವಾಮೀಜಿ, ಇವರು ಬಹಳಷ್ಟು ಏನಂತಂದ್ರೆ ಈ ನಾಟಿ ಔಷಧಿಯನ್ನ ನೀಡ್ತಾರೆ. ಪ್ರಮುಖವಾಗಿ ಏನಂತಂದ್ರೆ ಆ ಭಾಗದಲ್ಲಿ ಬೈಲಹೊಂಗಲ ಭಾಗದಲ್ಲಿ ಶಿವಪ್ಪ ಬಾವಿ ಬಹಳಷ್ಟು ಪ್ರಸಿದ್ಧ ನಾಟಿ ಔಷಧಿಯನ್ನ ನೀಡುವಂತ ವ್ಯಕ್ತಿ. ಹೀಗಾಗಿ ಆತನ ಬಳಿ ಏನಂತಂದ್ರೆ ಈ ಏನು ಕುಡಿತದ ಚಟವನ್ನ ಬಿಡಿಸ್ಲಿಕ್ಕೆ ಶಿವಪ್ಪ ಬಾವಿ ಬಳಿ ಇವರ ಪೋಷಕರು ಏನು ಸಿದ್ದರಾಯ ನಾಯಕನನ್ನ ಕರ್ಕೊಂಡು ಹೋಗಿರ್ತಾರೆ. ಅಂತ ಸಂದರ್ಭದಲ್ಲಿ ಏನು ಸ್ವಾಮೀಜಿಯನ್ನು ನೀಡಿದಂತ ಔಷಧ ಸೇವಿಸಿ ಸ್ಥಳದಲ್ಲಿಯೇ ಸಾವನ್ನಪ್ತಾನೆ ಸಿದ್ದರಾಯ ನಾಯಕ. ತದಾದ ನಂತರ ಈ ವಿಚಾರ ಮನೆಯವರಿಗೆ ಗೊತ್ತಾಗತ್ತೆ. ಮನೆಯವರಿಗೆ ಗೊತ್ತಾದ ತಕ್ಷಣ ಇವರು ಪೊಲೀಸರಿಗೆ ಮಾಹಿತಿಯನ್ನ ನೀಡಿದ ನಂತರ ಅಲ್ಲಿ ಏನಂತಂದ್ರೆ ಕೆಲವು ಹಿರಿಯರು ಮತ್ತು ಈ ಸ್ವಾಮೀಜಿ ಸೇರಿಕೊಂಡು ಒಂದು ರಾಜಿ ಪಂಚಾಯಿತಿಯನ್ನ ಮಾಡ್ತಾರೆ. ಪ್ರಮುಖವಾಗಿ 3.5 ಲಕ್ಷ ರೂಪಾಯಿಗೆ ಈ ಒಂದು ರಾಜಿ ಪಂಚಾಯಿತಿಯಲ್ಲಿ ಸ್ವಾಮೀಜಿ ನೀಡಬೇಕು ಅಂತ ಹೇಳಿ ಒಂದು ರಾಜಿ ಪಂಚಾಯಿತಿಯನ್ನ ಮಾಡ್ತಾರೆ. ಅಂತ ಸಂದರ್ಭದಲ್ಲಿ ರಾಜಿ ಪಂಚಾಯಿತಿಯಲ್ಲಿ ಹೇಳಿದಂತೆ ಈತ ಹಣವನ್ನ ನೀಡಲ್ಲ. ಪ್ರಮುಖವಾಗಿ ಸಿದ್ದರಾಯ ನಾಯಕ್ ಅವರಿಗೆ ಅವರ ಮನೆಯವರಿಗೆ ನೀಡಬೇಕಾದಂತ ಹಣವನ್ನ ಈ ಸ್ವಾಮೀಜಿ ನೀಡಿರಲಿಲ್ಲ. ಈ ವಿಚಾರ ಏನಂತಂದ್ರೆ ನಿನ್ನೆ ಏನು ಸಂಜೆ ವೇಳೆಗೆ ಮಾಧ್ಯಮಗಳಿಗೆ ಗೊತ್ತಾಗ್ತಾ ಇದ್ದಂತೆ ಇಡೀ ಪ್ರಕರಣವನ್ನ ಏನು ಪೊಲೀಸರು ಮುಚ್ಚಿ ಹಾಕ್ತಾ ಇದ್ದಾರೆ ಮತ್ತು ಏನು ದೂರು ದಾಖಲು ಮಾಡಿಕೊಳ್ಳದೆ ಇಡೀ ಪ್ರಕರಣವನ್ನ ಮುಚ್ಚಿ ಹಾಕಿದ್ದಾರೆ ಅನ್ನೋ ಒಂದು ಮಾಹಿತಿ ಮಾಧ್ಯಮಗಳಿಗೆ ಗೊತ್ತಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡಂತ ಏನು ನೇಸರ್ಗಿ ಪೊಲೀಸರು ತಕ್ಷಣ ಏನಂತಂದ್ರೆ ಈ ಸಿದ್ದರಾಯ ನಾಯಕ್ ಅವರ ಪೋಷಕರನ್ನ ಪೊಲೀಸ್ ಠಾಣೆಗೆ ಕರೆದುಕೊಂಡು ಬಂದು ಅವರಿಂದ ಒಂದು ಲಿಖಿತವಾದಂತ ದೂರನ್ನ ಪಡೆದುಕೊಂಡು ಇದೀಗ ಏನಂತಂದ್ರೆ ನಿನ್ನೆ ತಡರಾತ್ರಿ ಅಂದ್ರೆ ಸುಮಾರು ಒಂದು 12 ಗಂಟೆ ಸುಮಾರಿಗೆ ಸ್ವಾಮೀಜಿಯನ್ನ ಬಂಧಿಸಿ ಏನಂತಂದ್ರೆ ಇಡೀ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಒಟ್ಟಾರೆ ಏನಂತಂದ್ರೆ ಪೊಲೀಸರು ಏನಂತಂದ್ರೆ ಈ ಪ್ರಕರಣದಲ್ಲಿ ಏನಂತಂದ್ರೆ ಹಣವನ್ನ ಪಡೆದು ಇಡೀ ಪ್ರಕರಣವನ್ನ ಮುಚ್ಚಿ ಹಾಕ್ಲಿಕ್ಕೆ ಯತ್ನವನ್ನ ಮಾಡಿದ್ರು. ಯಾವಾಗ ಮಾಧ್ಯಮಗಳು ಆ ಗ್ರಾಮಕ್ಕೆ ಹೋಗಿ ಇಡೀ ಪ್ರಕರಣವನ್ನ ಚಿತ್ರೀಕರಣ ಮಾಡಿದ್ರು, ಆಗ್ಲೇ ಎಚ್ಚೆತ್ತುಕೊಂಡಂತ ಪೊಲೀಸರು ಏನಂತಂದ್ರೆ ತಡರಾತ್ರಿ ರಾತ್ರೋರಾತ್ರಿ ಏನಂತಂದ್ರೆ ಈ ಪ್ರಕರಣವನ್ನ ದಾಖಲು ಮಾಡಿಕೊಂಡಿರುವಂತದ್ದು. ಸ್ಮಿತಾ, ಧನ್ಯವಾದ ಶ್ರೀಕಾಂತ್ ಮಾಹಿತಿಗಾಗಿ.